ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಯತ್ನಿ ತಾಲೂಕದೊಳಗೆ MG ಮಾರ್ಕೆಟದೊಳಗೆ ಶೌಚಾಲಯ ಸಮಸ್ಯೆಗಳಾಗಿದೆ. ಗಬ್ಬೆದ್ದು ನಾರ್ಲಾಕತ್ತೈತಿ. ಅಧಿಕಾರಿಗಳು ಹೆಂಗೆ ಮೂಗು ಮುಚ್ಕೊಂಡು ಕೂತಾರೋ. ಅಧಿಕಾರಿಗಳ ಮನೆಗಳು ಹೆಣ್ಮಕ್ಳು ಇಲ್ಲಿ ಪ್ಯಾಟಿಗೆ ಸಂತಿ ಮಾಡೋಕೆ ಬಂದಾಗ ಅದು ಅರ್ಥ ಆಗಂಗಿಲ್ಲ. ಅವ್ರು ಹೆಣ್ಮಕ್ಳು ಇದ್ದರೂ ಹೀಗೆ ಮಾಡ್ತಾರೇನೋ ಅನ್ನಿಸ್ತೈತಿ. ಹೆಣ್ಮಕ್ಳಿಗೆ ಇಲ್ಲಿ ಶೌಚಾಲಯ ವ್ಯವಸ್ಥೆನೇ ಇಲ್ಲ. ಹೆಣ್ಮಕ್ಳ ಪರದಾಡದ ಪರಿಸ್ಥಿತಿ ಬಂದೈತಿ. ಗಂಡಸರು ಅಲ್ಲೇ ನಿಂತು ಹೊರಗೆ ನಿಂತು ಹೋಗ್ತಾರೆ. ಯಾವುದೇ ರೀತಿಯಾದಂಥ ಸ್ವಚ್ಛತೆ ಅನ್ನೋದೇ ಇಲ್ಲ. ಅಧಿಕಾರಿಗಳೇ ಬೇಜವಾಬ್ದಾರಿ. ಮುಖ್ಯ ಅಧಿಕಾರಿಗಳು ಏನು ಮಾಡ್ಲಕತ್ತಾರೆ? ನಾಚಿಕೆ ಆಗೋದಿಲ್ಲ ಅವ್ರಿಗೆ ಜರಾರ. ಈ ಸಂತಿ ಕೊಟ್ಟಿರ್ತದೆ, ಇಲ್ಲೆಲ್ಲ ಕಾಯಿಪಲ್ಲೆ ಕರ ವಸೂಲಿ ಮಾಡ್ತಾರೆ. ನಾಚಿಕರಾಗಿಲ್ಲ ಅದು ವ್ಯವಸ್ಥೆ ಮಾಡೋಕೆ ಹೆಣ್ಮಕ್ಳು ಯಾರು ನೋಡಲ್ಲ. ಹಿಂಗೆ ಗಣಸರ್ದು ಏನು ತೊಂದರೆ ಐತೆ? ಹಾಂ ರೀ ಹಾಂ ರೀ ಅಲ್ಲಿ ನೀರಿಗೆ ಬರ್ಬಾರ್ದು. ಗಂಡಸ ಒಬ್ಬ ನಿತ್ತ ಶೆಟದ. ಹಾಂ ರೀ ಹೆಂಗೆ ಮಾಡೋದು ಹೇಳ್ರಿ. ಹಾಂ ಏನು ಬೇಕಾಗೈತ್ರಿ ನಿಮ್ಗೀಗ? ಹಾಂ ರೀ ಅದ್ರ ಮ್ಯಾಲೆ ಒಳಗೆ ನೀರು ಇರ್ತಾವೆ. ಬಜ್ಜಿ ಹೋಗ್ಲಕ್ಕೆ ಹೇಳ್ರಿ ನೀವು. ಹಾಂ ರೀ 2 ದಿವಸ ಆತ್ರಿ ಇಲ್ಲಿ. ಎಂತ ಜನ್ಮ ಜೋಡ ಐತಿ ಬಿಡ್ರಿ. ಇಲ್ಲ ಅತ್ನಿ ಒಳಗೆ ಏನ್ರಿ 40-50 ವರ್ಷ ಆಯ್ತು. ಪ್ರಾಬ್ಲಮ್ ಇದು ಒಂದು ಹೆಣ್ಮಕ್ಳು ಬಾತ್ರೂಮ್ ಒಟ್ಟ ಇಲ್ಲ. ಎಲ್ಲಿ ಹೇಳ್ರಿ ನೀವು. ಏನೈತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳು ಬೇನ. ಹಾಂ ರೀ ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಅದು ಸಾಕಾಗಿ 3 ಸಲ ಹೇಳೈತ್ರಿ. ಕೇಳ್ಕೊತ ಬರೋಣ ಅವ್ರಿಗೆ ಹೇಳ್ತೀವಿ. ಹ್ಞೂ ತರ ಹೋಗಿ ಹ್ಞೂ ನಮಸ್ಕಾರ ಸರ್. ಇದು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಲು ಸರಿಯಾಗಿ ಜಾಗವಿಲ್ಲ. ಈ ಥರ ಕೆಟ್ಟ ಗಲೀಜು ಮಾಡುತ್ತಾರೆ. ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಬ್ಬೆದ್ದು ಹೊಲಸು ನಾರ್ತಾ ಇದೆ. ಯಾವುದೇ ರೋಗದ ಭೀತಿ ಬಂದರೆ ಎದುರಾದರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಂಡು ಈ ಶೌಚಾಲಯ ಆಗಲಿ ಅಥವಾ ಇಲ್ಲಿ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ಇಲ್ಲಿ MG ಮಾರ್ಕೆಟ್ನಲ್ಲಿ ಮೂತ್ರ ವಿಸರ್ಜನೆ ವ್ಯವಸ್ಥೆ ಇಲ್ಲ ಮತ್ತು ಲೇಡೀಸ್ಗೂ ಕೂಡ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಇಲ್ಲಿ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡ್ಬೇಕಂತ. ನಾಲ್ಕು ಕಟ್ಟಿರಿ. ಗಂಡಸರ್ದು ಯಾವ ಕಡೆ ಹೆಂಗಸರ್ದು ಯಾವ ಕಡ್ರಿ? ಅದ್ರ ಮ್ಯಾಗ ಹಾಂ ರೀ ಬಾತ್ರೂಮ್ ಮ್ಯಾಗ ಚಿತ್ರ ಇಲ್ಲ. ಹಾಂ ರೀ ಗಂಡಸ ಮಕ್ಕಳ ಹೆಣ್ಣು ಮಕ್ಕಳ ಸಂಬಂಧ ಅಷ್ಟ ಬರ್ದೇ ಇಲ್ಲ. ಗಂಡ ಮಕ್ಳು ಬಂದು ನಿತ್ತ ಬಿಡ್ತಾರೆ. ನಾವು ಏನು ಮಾಡ್ಬೇಕು? ಇಲ್ಲಿ ಗಂಡಸರಿಗೆ ಕಟ್ಟಿರಿ. ಹಾಂ ರೀ ಹೆಂಗಸರ್ ನೀರಿಗೆ ಹೆಂಗೆ ಬರೋದು ಹೇಳ್ರಿಲ್ಲ ನೀವು. ನೀರಿಗೆ ಬರೋದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ. ಬಾಕಲ ಹಾಕೊಳಂಗಿಲ್ಲ ನೋಡ್ರಿ. ನಮ್ಮ ವರದಿಗಾರರು ಹಾಗೂ ಪಾಪ ಹೆಣ್ಮಕ್ಳು ಎಷ್ಟು ನಾಚಿಕೆ ಬಿಟ್ಟು ಹೇಳಿದಾರೆ ನೋಡ್ರಿ. ಅಧಿಕಾರಿಗಳಿಗೆ ಜರಾರ ನಾಚಿಕೆ ಬರಬೇಕು. ಜನಪ್ರತಿನಿಧಿಗಳೇನು ನಿದ್ದೆ ಮಾಡ್ಲತ್ತಾರ ನೀವು? ಇಂಥವೆಲ್ಲ ಸಮಸ್ಯೆಗಳು ಅತನಿ ಸಿಟಿ ಒಳಗೆ ಹಿಂಗೆ ಆಗ್ಲತ್ತೈತಿ ಅಂದಮ್ಯಾಗ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಲತ್ತೈತಿ ಅಂದಮ್ಯಾಗ ಹಳ್ಳಿಗಳಿಗೆ ಏನು ಇವ್ರು ಸುಧಾರಣೆಗಳನ್ನ ಮಾಡ್ತಾರೆ ಜನಪ್ರತಿನಿಧಿಗಳು? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಭೇಟಿ ಆಗೋಣ.